ಹಾಯ್ ಸ್ನೇಹಿತರೆ, ಸುದ್ದಿಯಾನದ ನ್ಯೂಸ್ ಶೋಗೆ ಸ್ವಾಗತ. ನಾನು ಹರಿಪ್ರಸಾದ್. ಸರಳವಾಗಿ ಸುದ್ದಿಯನ್ನು ಹೇಳುವ ನ್ಯೂಸ್ ಶೋವನ್ನು ಆರಂಭಿಸ್ತಾ ಇದ್ದೀವಿ. ಇಂದಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ಒಂದೆಡೆ ಕಚ್ಚಾ ತೈಲದ ಬೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗ್ತಾ ಇದ್ರೂ ಭಾರತದಲ್ಲಿ ಅದರ ಲಾಭ ಗ್ರಾಹಕರಿಗೆ ಯಾಕೆ ಸಿಗ್ತಾ ಇಲ್ಲ ಎಂಬ ಸುದ್ದಿಯನ್ನು ಹೇಳ್ತೀನಿ. ಸಂವಿಧಾನದ ರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕೊಲ್ಲಿ ಎಂದು ಕಾಂಗ್ರೆಸ್ನ ಒಬ್ಬ ನಾಯಕ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಕಮಾಂಡೋ ಯೂನಿಟ್ನಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸೋದಕ್ಕೆ ಭಾರತೀಯ ನೌಕಾಪಡೆ ತೀರ್ಮಾನಿಸಿದೆ. ಗುಜರಾತ್ನಲ್ಲಿ ಗೆದ್ದಿರುವ ಆಪ್ ಶಾಸಕರು ಈಗ ಬಿಜೆಪಿಗೆ ವಲಸೆ ಹೋಗುವ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದೆಡೆ ಇಂಗ್ಲೆಂಡ್ನಲ್ಲಿ ಪ್ರಧಾನಿ ರಿಷಿ ಸುನಾಕ್ ಅವರ ಪಕ್ಷದ ಸಂಸದರು ತಮ್ಮ ಕ್ಷೇತ್ರ ಬದಲಿಸುವಂತೆ ಕೇಳಿಕೊಳ್ತಾ ಇದ್ದಾರಂತೆ. ಈ ನಡುವೆ ರಾಜ್ಯದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ದಲಿತ ಪ್ರೀತಿ ಜೋರಾಗಿದೆ. ಇನ್ನು ಫುಟ್ಬಾಲ್ ವಿಶ್ವಕಪ್ನ ಅಂತಿಮ ಹಂತದಲ್ಲಿ ಮೊರಕ್ಕೋದ ಜನರ ಹೊಸದೊಂದು ಪ್ರವಾಸ ಶುರುವಾಗಿದೆ. ಹೀಗೆ ಇನ್ನೂ ಹಲವು ಸುದ್ದಿಗಳನ್ನು ಇಂದಿನ ನ್ಯೂಸ್ ಶೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಕ್ಕಿಂತ ಮೊದಲು ಒಂದು ವೈರಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಇನ್ನು ಮುಂದಿನ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಬಹಳ ಮುಖ್ಯವಾಗಿ ಭಾರತದಲ್ಲಿ ವಿಧಾನಸಭಾ ಚುನಾವಣೆಗಳು ಮುಗಿತಾ ಇದ್ದಂತೆಯೇ ತೈಲ ಬೆಲೆ ಏರಿಕೆ ಆಗುವಂಥದ್ದು ಇತ್ತೀಚಿನ ಟ್ರೆಂಡ್ ಆಗಿತ್ತು. ಆದ್ರೀಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆಗೆ ಅವಕಾಶ ಇದೆ. ಯಾಕಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ವರ್ಷದಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಕಚ್ಚಾ ತೈಲ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಬ್ಯಾರೆಲ್ಗೆ $76ಗಿಂತಲೂ ಕಡಿಮೆಯಾಗಿದೆ. ಇದು ಕಳೆದ ಮಾರ್ಚ್ ತಿಂಗಳಿಗೆ ಹೋಲಿಸಿದರೆ ಆವಾಗ ಬ್ಯಾರೆಲ್ಗೆ $129ವರೆಗೂ ಕೂಡ ಮುಟ್ಟಿತ್ತು. ಉತ್ತರ ಪ್ರದೇಶ ಮತ್ತು ಪಂಜಾಬ್ ವಿಧಾನಸಭಾ ಚುನಾವಣೆಗೂ ಮೊದಲು ಏರಿಕೆಯಾಗ್ತಾ ಇದ್ದಂತಹ ತೈಲ ದರಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿತ್ತು. ಚುನಾವಣೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ತೈಲ ಬೆಲೆ ಏರಿಕೆ ಮಾಡ್ತಾರೆ ಅಂತ ಆಗ ಪ್ರತಿಪಕ್ಷಗಳು ಟೀಕಾಪ್ರಹಾರ ನಡೆಸಿದ್ವು. ಹಾಗಿದ್ರೂ ಕೇಂದ್ರ ಸರ್ಕಾರ ನಂತರ ಜನರಿಂದ ವ್ಯಕ್ತವಾಗಬಹುದಾಗಿದ್ದಂತಹ ಟೀಕೆಗಳ ಕಾರಣಕ್ಕೆ ಒಮ್ಮೆ ಸ್ವಲ್ಪ ಬೆಲೆ ಏರಿಕೆ ಮಾಡಿದರೂ ಕೂಡ ನಂತರ ಆ ಬೆಲೆ ಏರಿಕೆಗೆ ತಡೆ ಒಡ್ಡಿತ್ತು. ಇದರಿಂದಾಗಿ ಆಯಿಲ್ ಕಂಪನಿಗಳು ನಷ್ಟ ಅನುಭವಿಸುವುದಕ್ಕೆ ಶುರು ಮಾಡಿದ್ವು. ಇದರ ನಡುವೆ ಕಳೆದ ಜುಲೈ ತಿಂಗಳಿನಿಂದಾನೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಇಳಿಕೆಯಾಗ್ತಾ ಸಾಗಿತ್ತು. ಇಷ್ಟಕ್ಕೂ ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆ ತೀವ್ರ ನಿಧಾನಗತಿಗೆ ಸಾಗ್ತಾ ಇದೆ. ಅಂದರೆ ಗ್ಲೋಬಲ್ ಸ್ಲೋ ಡೌನ್ ಆಗ್ತಾ ಇದೆ. ಆರ್ಥಿಕವಾಗಿ ಪ್ರಬಲ ರಾಷ್ಟ್ರಗಳಲ್ಲಿ ಅಂದರೆ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಈಗ ಸ್ಲೋ ಡೌನ್ನ ಭೀತಿ ಜೋರಾಗಿದೆ. ಇನ್ನು ಚೀನಾದಲ್ಲೂ ಕೂಡ ಕೋವಿಡ್ ಹೆಚ್ಚಾಗಿರೋದ್ರಿಂದಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಬಿದ್ದಿದೆ. ಚೀನಾದ ಅನಿಶ್ಚಿತತೆಯಿಂದಾಗಿ ಅಲ್ಲೂ ಕಚ್ಚಾ ತೈಲದ ಬೇಡಿಕೆ ತಗ್ತಾ ಇದೆ. ಇನ್ನು ರಷ್ಯಾದಿಂದ ಖರೀದಿ ಮಾಡುವಂತಹ ಕಚ್ಚಾ ತೈಲದ ಪ್ರಮಾಣವೂ ಕೂಡ ಹೆಚ್ಚಾಗತೊಡಗಿದೆ. ವಿಶೇಷವಾಗಿ ಭಾರತ, ಚೀನಾ ದೇಶಗಳು ರಷ್ಯಾದಿಂದ ಹೆಚ್ಚಿನ ಕಚ್ಚಾ ತೈಲವನ್ನು ಆಮದು ಮಾಡಿಕೊಡ್ತಾ ಇವೆ. ಇದರಿಂದಾಗಿ ಕಚ್ಚಾ ತೈಲದ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿತ ಕಾಣ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಇಳಿಕೆಯಾದರೂ ಭಾರತದಲ್ಲಿ ನಿಮಗೆ ಜನಸಾಮಾನ್ಯರಿಗೆ ಲೀಟರ್ ಪೆಟ್ರೋಲ್ಗೆ $101ಗಿಂತ ಹೆಚ್ಚು ಪಾವತಿ ಮಾಡುವಂಥದ್ದು ಇನ್ನೂ ಕೂಡ ತಪ್ಪೋದಿಲ್ಲ. ಅಂದು ನಷ್ಟ ಅನುಭವಿಸಿದ್ದ ಆಯಿಲ್ ಕಂಪನಿಗಳಿಗೆ ಇಂದು ಲಾಭ ಮಾಡಿಕೊಡುವಂತಹ ಉದ್ದೇಶದಿಂದ ಸರ್ಕಾರ ತೈಲ ದರದ ವಿಚಾರದಲ್ಲಿ ಜಾಣ ಮೌನಕ್ಕೆ ಜಾರಿದೆ. ಹಿಂದೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಏರಿಕೆಯಾದಾಗ ಇಲ್ಲೂ ಬೆಲೆ ಏರಿಕೆ ಆಗ್ತಾ ಇತ್ತು. ಆದರೆ ಈಗ ತೈಲದ ಬೆಲೆಯ ಇಳಿಕೆಯ ಲಾಭ ಜನಸಾಮಾನ್ಯರಿಗೆ ಸಿಗುವಂಥದ್ದು ಯಾವಾಗ ಎನ್ನುವ ಪ್ರಶ್ನೆಗೆ ಇನ್ನಷ್ಟೇ ಸರ್ಕಾರಗಳಿಂದ ಉತ್ತರ ಸಿಗಬೇಕಾಗಿದೆ. ಇನ್ನೀಗ ಮುಂದಿನ ಸುದ್ದಿಯ ಕಡೆಗೆ ನೋಡೋಣ. ಸಂವಿಧಾನದ ರಕ್ಷಣೆಗಾಗಿ ಪ್ರಧಾನಿ ಮೋದಿಯವರನ್ನ ಕೊಲ್ಲಿ ಅಂತ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಮಧ್ಯಪ್ರದೇಶ ಕಾಂಗ್ರೆಸ್ನ ಹಿರಿಯ ನಾಯಕ ರಾಜಾ ಪಟೇರಿಯಾರಿಂದ ಈ ವಿವಾದಾತ್ಮಕ ಹೇಳಿಕೆ ಹೊರಬಿದ್ದಿದೆ. ಪ್ರಧಾನಿ ಮೋದಿ ಚುನಾವಣೆ ಪ್ರಕ್ರಿಯೆಯನ್ನೇ ಮುಗಿಸಿಬಿಡ್ತಾರೆ. ಧರ್ಮ, ಜಾತಿ, ಭಾಷೆ ಆಧಾರದಲ್ಲಿ ಮೋದಿಯವರು ದೇಶವನ್ನೇ ಉಳಿತಾ ಇದ್ದಾರೆ. ದಲಿತರು, ಆದಿವಾಸಿಗಳು ಹಾಗೂ ಅಲ್ಪಸಂಖ್ಯಾತರಿಗೆ ಅಪಾಯ ಎದುರಾಗಿದೆ. ಸಂವಿಧಾನದ ರಕ್ಷಣೆಯಾಗಬೇಕು ಅನ್ನೋದಾದರೆ ನರೇಂದ್ರ ಮೋದಿಯವರನ್ನ ಕೊಲ್ಲೋದಿಕ್ಕೆ ಸಿದ್ಧರಾಗಿ ಅನ್ನುವ ಹೇಳಿಕೆಯನ್ನ ಈ ಕಾಂಗ್ರೆಸ್ ನಾಯಕ ಹೇಳಿದರು. मोदी धर्म, जाति, भाषा के आधार पर बांट देगा। दलितों को, वनवासी आदिवासियों को और अल्पसंख्यकों का भावी जीवन खतरे में है। संविधान यदि बचाना है तो मोदी की हत्या करने के लिए तत्पर रहो, हत्या इन द सेंस कराने का काम।
ಯಾವಾಗ ಇದು ವಿವಾದ ಸ್ವರೂಪ ಆಯಿತೋ ನಂತರ ಸಮಜಾಯಿಸಿಕೊಡೋದಕ್ಕೆ ಮುಂದಾಗ್ತಾರೆ. ಕೊಲ್ಲೋದು ಅಂದರೆ ನೇರವಾಗಿ ಕೊಲ್ಲೋದು ಅಂತೇಳಿ ಅಲ್ಲ, ಚುನಾವಣೆಯಲ್ಲಿ ಸೋಲಿಸೋದು ಅನ್ನುವ ಅರ್ಥ. ನಾನು ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನು ಫಾಲೋ ಮಾಡುವವನು, ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಚುನಾವಣೆಯಲ್ಲಿ ಮೋದಿಯವರನ್ನ ಸೋಲಿಸಬೇಕಾದ ಅನಿವಾರ್ಯತೆ ಇದೆ ಅಂತ ರಾಜಾ ಪಟೇರಿಯ ಸಮಜಾಯಿಷಿ ಕೊಡುವಷ್ಟರ ಮಟ್ಟಿಗೇನೋ ಹೋದ್ರು. ಆದರೆ ಇದರಿಂದಾಗಿ ಪಕ್ಷ ಅನುಭವಿಸಿರುವಂತಹ ಮುಜುಗರ ತಪ್ಪಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಮೂಲಕವಾಗಿ ಎಲ್ಲರಲ್ಲೂ ಇರುವಂತಹ ದ್ವೇಷವನ್ನು ತಗ್ಗಿಸ್ತೀವಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಆದರೆ ರಾಜಾ ಪಟೇರಿಯ ಅವರ ಬಂಧನಕ್ಕೆ ಈಗ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಈಗ ಇದೇ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿರುವ ಮಧ್ಯಪ್ರದೇಶದ ಮುಖ್ಯಮಂತ್ರಿಯವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರುವವರ ಅಸಲಿ ಮುಖ ಅನಾವರಣಗೊಂಡಿದೆ ಅಂತೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸ್ ದಾಖಲಿಸೋದಕ್ಕೂ ಅಲ್ಲಿನ ಸರ್ಕಾರ सूचनेಯನ್ನು ಕೊಟ್ಟಿದೆ. भारत जोड़ो यात्रा का ढोंग करने वालों की असलियत सामने आ रही है. माननीय मोदी जी जनता के दिलों में बसते हैं, संपूर्ण देश की श्रद्धा और आस्था के केंद्र हैं. मैदान में उनसे मुकाबला नहीं कर पाते कांग्रेस के लोग, और इसलिए कांग्रेस के एक नेता मोदी जी की हत्या की बात कर रहे हैं. ಇನ್ನೊಂದೆಡೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಇಂದು ಅವರ ಸೊಸೆ ಕೂಡ ಭಾಗಿಯಾಗಿದ್ದಾಳೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಪುತ್ರಿ ಮಿರಾಯಾ ವಾದ್ರಾ ಇಂದು ರಾಹುಲ್ ಜೊತೆಗೆ ಹೆಜ್ಜೆ ಹಾಕಿದ್ದಾಳೆ. ರಾಜಸ್ಥಾನದ ಬುಂದಿಯಲ್ಲಿ ಸಾಗ್ತಾ ಇರುವಂತಹ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಇಂದು ಮಹಿಳಾ ಸಬಲೀಕರಣದ ಧ್ಯೇಯವನ್ನು ಮುಂದಿಟ್ಟುಕೊಂಡು ಸಾಗಿತು. ಇಂದಿನ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ, ರಾಬರ್ಟ್ ವಾದ್ರಾ ಹಾಗೂ ಅವರ ಪುತ್ರಿ ಮಿರಾಯಾ ವಾದ್ರಾ ಕೂಡ ಹೆಜ್ಜೆ ಹಾಕಿದರು. ಸಾವಿರಾರು ಮಹಿಳೆಯರು ಇಂದಿನ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೆಜ್ಜೆ ಹಾಕೋದರ ಮೂಲಕ ನಾರಿ ಶಕ್ತಿಯನ್ನು ಪ್ರದರ್ಶಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. 96ನೇ ದಿವಸದ ಭಾರತ್ ಜೋಡೋ ಯಾತ್ರೆ ಇಂದು ಸಾಗಿದೆ. ಇನ್ನು ಗುಜರಾತ್ನ 18ನೇ ಮುಖ್ಯಮಂತ್ರಿಯಾಗಿ ಭೂಪೇಂದ್ರ ಪಟೇಲ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ 156 ಸ್ಥಾನಗಳನ್ನು ಗೆದ್ದು ಹೊಸ ಇತಿಹಾಸವನ್ನು ಬಿಜೆಪಿ ಈಗಾಗಲೇ ಗುಜರಾತ್ನಲ್ಲಿ ಸೃಷ್ಟಿಸಿದೆ. ಹೀಗಾಗಿ ಇಂದು ಭೂಪೇಂದ್ರ ಪಟೇಲ್ 2ನೇ ಬಾರಿಗೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಭೂಪೇಂದ್ರ ಪಟೇಲ್ ಜೊತೆಗೆ 16 ಮಂದಿ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಸರಿ ಪಡೆಯ ಘಟಾನುಘಟಿ ನಾಯಕರುಗಳೆಲ್ಲ ಭಾಗಿಯಾಗಿದ್ದರು. ಇದರ ನಡುವೆ ಗುಜರಾತ್ನಲ್ಲಿ ಗೆದ್ದಿರುವಂತಹ ಆಪ್ ಅಭ್ಯರ್ಥಿಗಳ ನಡೆ ಗುಮಾನಿಯನ್ನು ಹುಟ್ಟಿಸಿದೆ. 6 ಮಂದಿ ಆಪ್ ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅನ್ನುವ ಸುದ್ದಿ ಗುಜರಾತ್ನಿಂದ ಸಿಗ್ತಾ ಇದೆ. ಸ್ವತಂತ್ರ ಅಭ್ಯರ್ಥಿಗಳಾಗಿ ಗೆದ್ದಿರುವಂತಹ ಶಾಸಕರು ಕೂಡ ಬಿಜೆಪಿಯ ಜೊತೆಗೆ ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ. ಧರ್ಮೇಂದ್ರ ಸಿಂಗ್ ವಾಘೇಲಾ, ಧವಲ್ ಸಿಂಗ್ ಜಾಲಾ, ಮೌಜಿಭಾಯ್ ದೇಸಾಯಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಈಗಾಗಲೇ ಚುನಾವಣೆಯಲ್ಲಿ ಗೆದ್ದಿದ್ರು. ಈ ಮೂವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿತ್ತು. ಆದರೆ ಈಗ ಗೆದ್ದ ನಂತರ ಬಿಜೆಪಿಯ ಜೊತೆ ಸೇರೋದಕ್ಕೆ ಮತ್ತೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಭಾರತೀಯ ಸೇನೆಯಲ್ಲಿ ಈಗಾಗಲೇ ಮಹಿಳಾ ಯೋಧರ ಪಡೆ ಇರುವಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರವೇ. ಆದರೆ ಈಗ ಇದೇ ಮೊದಲ ಬಾರಿಗೆ ಕಮಾಂಡೋ ಯೂನಿಟ್ನಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸೋದಕ್ಕೆ ಭಾರತೀಯ ನೌಕಾಪಡೆ ತೀರ್ಮಾನವನ್ನು ಕೈಗೊಂಡಿದೆ. ನೌಕಾಪಡೆಯ ಕಮಾಂಡೋಗಳನ್ನು ಮಾರ್ಕೋಸ್ ಅಂತಾರೆ. ನೌಕಾಪಡೆಯಲ್ಲಿ ಮಾರ್ಕೋಸ್ ಅನ್ನೋದು ಅತ್ಯಂತ ಕಠಿಣವಾದಂತಹ ಹುದ್ದೆ. ಭೂಮಿ, ಸಮುದ್ರ ಮತ್ತು ಆಕಾಶ 3 ವಿಭಾಗದಲ್ಲೂ ಕೂಡ ಕರ್ತವ್ಯ ನಿರ್ವಹಿಸುವ ಹಾಗೆ ಮಾರ್ಕೋಸ್ಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ. ತರಬೇತಿ ವೇಳೆ 100 ಮಂದಿ ಇದ್ದಲ್ಲಿ ಅಂತಿಮವಾಗಿ 20 ಮಂದಿಯಷ್ಟೇ ಆಯ್ಕೆಯ ಹಂತಕ್ಕೆ ತಲುಪ್ತಾರೆ. ಇನ್ನು ಮಾರ್ಕೋಸ್ ಆಗಿ ನೇಮಕವಾದಂತಹ ಮಹಿಳಾ ಯೂನಿಟ್ ಅನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರ ನಿಗ್ರಹ ಕಾರ್ಯಾಚರಣೆಗೂ ಬಳಸಿಕೊಳ್ಳುವುದಕ್ಕೆ ತೀರ್ಮಾನಿಸಲಾಗಿದೆ. ಈ ನಡುವೆ ಮುಂದಿನ ವರ್ಷದ ವೇಳೆಗೆ ಮಹಿಳಾ ಸಿಬ್ಬಂದಿಯ ಸಬ್ಮರೀನ್ ಕೂಡ ಸಿದ್ಧವಾಗಲಿದೆ ಅಂತ ಭಾರತೀಯ ನೌಕಾಪಡೆ ಮಾಹಿತಿ ನೀಡಿದೆ. ಇನ್ನು ಕೇಂದ್ರ ಸರ್ಕಾರ ಅಗ್ನಿವೀರ್ ಯೋಜನೆಯ ಮೂಲಕವೂ ಕೂಡ ನೌಕಾಪಡೆಗೆ ಮಹಿಳಾ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ತಾ ಇದೆ. ಸದ್ಯ ನೌಕಾಪಡೆಯ ಅಗ್ನಿವೀರ್ನ ಮೊದಲ ಬ್ಯಾಚ್ನಲ್ಲಿ 3000 ಮಂದಿಯ ಪೈಕಿ 341 ಮಹಿಳೆಯರು ಕೂಡ ಇದ್ದಾರೆ. ತಮಿಳುನಾಡಿಗೆ ಅಪ್ಪಳಿಸಿರುವಂತಹ ಮ್ಯಾಂಡಸ್ ಚಂಡಮಾರುತ 4 ದಿನಗಳ ಬಳಿಕ ತಣ್ಣಗಾಗಿದೆ. ಆದರೆ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಹಲವು ಪ್ರದೇಶಗಳು ಜಲಾವೃತವಾಗಿವೆ. ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಚೆನ್ನೈ, ಕೊಯಂಬತ್ತೂರು, ವೆಲ್ಲೂರು, ತಿರುಪಟ್ಟೂರು, ತಿರುವಳ್ಳೂರು ಸೇರಿದಂತೆ ಉತ್ತರ ತಮಿಳುನಾಡಿನ ಭಾಗಗಳಲ್ಲಿ ಮುಂದಿನ ಹಲವು ಗಂಟೆಗಳ ಕಾಲ ಇನ್ನಷ್ಟು ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶದ ಕರಾವಳಿ ತೀರದ ಜನರಿಗೂ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಕೂಡ ಮಳೆಯಾಗ್ತಾ ಇದ್ದು ಮುಂದಿನ 2 ದಿನಗಳ ಕಾಲ ವಾತಾವರಣ ಹೀಗೆ ಇರಬಹುದು ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಮ್ಯಾಂಡಸ್ ಹೋಯಿತು ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲೇ ಮತ್ತೊಂದು ಚಂಡಮಾರುತದ ಭೀತಿ ಕೂಡ ಎದುರಾಗಿದೆ. ದಕ್ಷಿಣ ಅಂಡಮಾನ್ನ ಸಮುದ್ರ ಭಾಗದಲ್ಲಿ ನಾಳೆ ಮತ್ತೊಂದು ಚಂಡಮಾರುತ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅಂತ
ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಳಿಕ ಭಾರತದ ಕರಾವಳಿ ತೀರದ ವಾಯವ್ಯ ಭಾಗದಲ್ಲಿ ಹಾದು ಹೋಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಡಿಸೆಂಬರ್ 14 ಮತ್ತು 15ರಂದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಭಾರೀ ಮಳೆಯಾಗಲಿದೆ. ಅಂದಹಾಗೆ ಚಂಡಮಾರುತದ ಕುರಿತಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಸುದ್ದಿಯಾನದ ಈ ಎಪಿಸೋಡನ್ನು ಮೇಲ್ಗಡೆ ಒಂದು ಐಕಾನ್ನಲ್ಲಿ ಈಗಾಗಲೇ ಲಿಂಕನ್ನು ಶೇರ್ ಮಾಡಿದ್ದೀವಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಆ ಎಪಿಸೋಡನ್ನು ನೀವು ನೋಡಬಹುದು. ಈಗ ಮುಂದಿನ ಸುದ್ದಿಯ ಕಡೆ ಗಮನ ಹರಿಸೋಣ. ಕೇಂದ್ರ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಇಂದು ಬೆಳಗ್ಗೆನೇ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 3ಗೆ ಭೇಟಿ ಕೊಟ್ಟಿದ್ದರು. ಒಂದು ರೀತಿಯ ಸರ್ಪ್ರೈಸ್ ವಿಸಿಟ್ ಇದಾಗಿತ್ತು. ಇಲ್ಲಿ ಉದ್ದುದ್ದದ ಕ್ಯೂ ಮತ್ತು ಸೆಕ್ಯೂರಿಟಿ ಚೆಕ್ಗೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಪ್ರಯಾಣಿಕರು ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಮಾನಯಾನಿಗಳು ಆಕ್ರೋಶವನ್ನು ಹೊರಹಾಕಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೂ ಕೂಡ ಟ್ಯಾಗ್ ಮಾಡಿದರು. ಇದರಿಂದಾಗಿಯೇ ಇಂದು ಸಚಿವ ಸಿಂಧ್ಯಾ ಏರ್ಪೋರ್ಟ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ಮುಂದಿನ 10 ರಿಂದ 15 ದಿನದೊಳಗಡೆ ಚೆಕ್ ಇನ್ಗೆ ಆಗ್ತಾ ಇರುವಂತಹ ಅಡಚಣೆಗಳನ್ನು ನಿವಾರಿಸುವುದಾಗಿ ಸಚಿವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ತತ್ಕ್ಷಣಕ್ಕೆ ಸೆಕ್ಯೂರಿಟಿ ಚೆಕ್ಗೆ ಇರುವಂತಹ 13 ಲೈನ್ಗಳನ್ನು 16ಕ್ಕೆ ಏರಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ. ಹೆಚ್ಚುವರಿ ಭದ್ರತಾ ಸಿಬ್ಬಂದಿ ನಿಯೋಜನೆಗೂ ಕೂಡ ಸೂಚನೆಗಳನ್ನು ನೀಡಲಾಗಿದೆ. ಅಲ್ಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗುವಂತಹ ಟೀಕೆಗಳು, ಜನರ ಪ್ರಶ್ನೆಗಳು, ಇವುಗಳಿಗೆ ತಕ್ಷಣ ಸ್ಪಂದಿಸುವಂತಹ ಕೆಲಸಕ್ಕೆ ಮೋದಿ ಸರ್ಕಾರದ ಮತ್ತೊಬ್ಬ ಸಚಿವರು ಸ್ಪಂದನೆಯನ್ನು ಮಾಡ್ತಾ ಇರುವಂಥದ್ದು ಉತ್ತಮವಾದಂತಹ ಬೆಳವಣಿಗೆ. ಭಾರತದ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ ಬರೋಬ್ಬರಿ 500 ಹೊಸ ವಿಮಾನಗಳನ್ನು ಖರೀದಿಸೋದಕ್ಕೆ ಮುಂದಾಗಿದೆ. ಈಗಾಗಲೇ ಟಾಟಾ ಗ್ರೂಪ್ ಒಡೆತನದಲ್ಲಿರುವಂತಹ ಏರ್ ಇಂಡಿಯಾ ವಿಮಾನ ನಿರ್ಮಾಣ ಸಂಸ್ಥೆಗಳಾಗಿರುವಂತಹ ಏರ್ ಬಸ್ ಮತ್ತು ಏರ್ ಬೋಯಿಂಗ್ನಿಂದ ಒಟ್ಟು 500 ವಿಮಾನಗಳನ್ನು ಖರೀದಿಸೋದಕ್ಕೆ ಮುಂದಾಗ್ತಾ ಇದೆ. 400 ಸಣ್ಣ ಗಾತ್ರದ ವಿಮಾನಗಳು ಹಾಗೂ 100 ದೊಡ್ಡ ಗಾತ್ರದ ವಿಮಾನಗಳನ್ನು ಏರ್ ಇಂಡಿಯಾ ಖರೀದಿಸೋದಕ್ಕೆ ಈಗ ತೀರ್ಮಾನವನ್ನು ಕೈಗೊಂಡಿದೆ. ಸಾವಿರಾರು ಬಿಲಿಯನ್ ಡಾಲರ್ ಮೊತ್ತದ ಈ ಒಪ್ಪಂದ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಜಾಗತಿಕ ವಿಮಾನಯಾನದ ಇತಿಹಾಸದಲ್ಲೇ ಇದೊಂದು ದೊಡ್ಡ ಮೈಲುಗಲ್ಲಾಗಲಿದೆ. ಯಾಕಂದ್ರೆ 10 ವರ್ಷಗಳ ಹಿಂದೆ ಅಮೆರಿಕನ್ ಏರ್ಲೈನ್ಸ್ 460 ವಿಮಾನಗಳನ್ನು ಏಕಕಾಲಕ್ಕೆ ಖರೀದಿಸಿತ್ತು. ಇನ್ನು ಏರ್ ಇಂಡಿಯಾ ಬುಕ್ ಮಾಡ್ತಾ ಇರುವಂತಹ ಈ 500 ವಿಮಾನಗಳು ಸಂಸ್ಥೆಯ ಕೈ ಸೇರೋದಕ್ಕೆ ಕನಿಷ್ಠ 10 ವರ್ಷ ಕಾಯಬೇಕಿದೆ. ಈಗಾಗಲೇ ವಿಸ್ತಾರ ವಿಮಾನಯಾನ ಸಂಸ್ಥೆಯನ್ನು ಹೊಂದಿರುವಂತಹ ಟಾಟಾ ಗ್ರೂಪ್ ಏರ್ ಇಂಡಿಯಾದಲ್ಲೂ ಹೊಸತನವನ್ನು ತರೋದಕ್ಕೆ ಮುಂದಾಗಿದೆ. ಇಂಗ್ಲೆಂಡ್ನ ಪ್ರಧಾನಮಂತ್ರಿಯಾಗಿರುವ ರಿಷಿ ಸುನಾಕ್ ಅವರ ಪಕ್ಷಕ್ಕೆ ಈಗ ಮುಂದಿನ ಚುನಾವಣೆಯಲ್ಲಿ ಸೋಲಿನ ಭೀತಿ ಜೋರಾಗಿ ಕಾಡ್ತಾ ಇದೆ. ಯುನೈಟೆಡ್ ಕಿಂಗ್ಡಮ್ನ ಟೋರಿ ಎಂಪಿಗಳು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರ ಬದಲಿಸುವ ಯೋಚನೆಯಲ್ಲಿದ್ದಾರೆ. 2025ರ ಜನವರಿಗೂ ಮೊದಲು ಯುನೈಟೆಡ್ ಕಿಂಗ್ಡಮ್ಗೆ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಇದಕ್ಕೂ ಮುಂಚಿತವಾಗಿ ಅಧಿಕಾರದಲ್ಲಿರುವ ಕನ್ಸರ್ವೇಟಿವ್ ಪಕ್ಷದ ಸಂಸದರು ಸೋಲಿನ ಭೀತಿಯಿಂದ ತಮ್ಮ ಕ್ಷೇತ್ರಗಳನ್ನು ಬದಲಿಸಿಕೊಳ್ಳಲು ಮನಸ್ಸು ಮಾಡುತ್ತಿದ್ದಾರಂತೆ. ಕ್ಷೇತ್ರ ಬದಲಾವಣೆಯ ಬಗ್ಗೆ ಪಕ್ಷ ಹಾಗೂ ಸ್ಥಳೀಯ ಮುಖಂಡರಿಗೂ ಕೂಡ ಸಂಸದರು ಸೂಚನೆಯನ್ನು ನೀಡ್ತಾ ಇದ್ದು, ಬ್ರಿಟನ್ನ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲವಾಗುತ್ತಿರುವ ಕನ್ಸರ್ವೇಟಿವ್ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಇದರ ನಡುವೆ ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಒಡೆತನದ ಟ್ವಿಟರ್ನಲ್ಲಿ ಅಕ್ಷರ ಮಿತಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಟ್ವಿಟರ್ ಸಂಸ್ಥೆಯನ್ನು ಖರೀದಿಸಿದ ಬೆನ್ನಲ್ಲೇ ಮಸ್ಕ್ ಒಂದಲ್ಲ ಒಂದು ಕ್ರಾಂತಿಕಾರಕ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ ಟ್ವಿಟರ್ ಇದುವರೆಗೆ 280 ಅಕ್ಷರಗಳಿಗಷ್ಟೇ ಸೀಮಿತವಾಗಿತ್ತು. ಇನ್ನು ಮುಂದೆ ಟ್ವಿಟರ್ನಲ್ಲಿ 4000 ಅಕ್ಷರಗಳನ್ನು ಬಳಸಿ ಟ್ವೀಟ್ ಮಾಡಬಹುದು ಅಂತ ಎಲಾನ್ ಮಸ್ಕ್ ಹೇಳಿದ್ದಾರೆ. ಆದರೆ ಟ್ವೀಟ್ ಅಕ್ಷರ ಮಿತಿಯನ್ನು ಹೆಚ್ಚಿಸುವ ವಿಚಾರಕ್ಕೆ ಬಳಕೆದಾರರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈಗಿರುವ ಟ್ವೀಟ್ನ ಅಕ್ಷರ ಮಿತಿ ಸರಿಯಾಗಿದೆ. 280ರಿಂದ 4000ಕ್ಕೆ ಹೆಚ್ಚಿಸೋದ್ರಿಂದ ದೊಡ್ಡ ಸಮಸ್ಯೆ ಆಗುತ್ತೆ. ಅಕ್ಷರಗಳ ಮಿತಿಯನ್ನು ಹೆಚ್ಚಿಸಿದರೆ ಇದು ಟ್ವೀಟ್ ಆಗಿ ಉಳಿಯೋದಿಲ್ಲ, ಇದು ಟಿಪ್ಪಣಿ ಆಗತ್ತೆ ಅಂತ ಬಳಕೆದಾರರು ಟ್ವೀಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆಯೇ ರಾಜಕೀಯ ಪಕ್ಷಗಳಿಗೆ ದಲಿತ ಪ್ರೀತಿ ಜೋರಾಗಿದೆ. ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿ ನಿನ್ನೆ ದೊಡ್ಡ ಹೋರಾಟ ನಡೆದಿತ್ತು. ಆದರೆ ಇಂದು ದಲಿತರ ವಿಷಯವನ್ನು ಮುಂದಿಟ್ಟು ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಅವರನ್ನು ತಿವಿಯೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವರು ಸದಾಶಿವ ಆಯೋಗದ ವರದಿ ಜಾರಿಗೆ ತರದೇ ಇರುವಂಥದ್ದು ಹಾಸ್ಯಾಸ್ಪದ. ಈಗ ನಾವು ಮುಂದೆ ತರ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ದಲಿತ ನಾಯಕರನ್ನು ತುಳಿದಿದ್ದಾರೆ ಅನ್ನುವಂಥ ಪಟ್ಟಿಯನ್ನು ಬಿಜೆಪಿ ಕೊಟ್ಟಿದೆ. ಬಿಜೆಪಿಯ ಈ ಟ್ವೀಟ್ ಅಸ್ತ್ರಕ್ಕೆ ಕಾಂಗ್ರೆಸ್ ಏನು ಸುಮ್ಮನೆ ಕುಳಿತಿಲ್ಲ. ಕಾಂಗ್ರೆಸ್ ಕೂಡ ಟ್ವೀಟ್ ಮಾರ್ಗವನ್ನೇ ಅನುಸರಿಸಿದೆ. ಶಾಂತಿಯಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದ ದಲಿತ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ ಸರ್ಕಾರದ ದೃಷ್ಟಿಯಲ್ಲಿ ದಲಿತರೆಂದರೆ ಕ್ರಿಮಿನಲ್ಗಳ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿ ಕಾಂಗ್ರೆಸ್ ಚುಚ್ಚಿದೆ. ದಲಿತರ ಮೇಲೆ ಯಾಕಿಂತ ದ್ವೇಷ ಎಂದೆಲ್ಲ ಬಿಜೆಪಿಯ ವಿರುದ್ಧ ಕಿಡಿಕಾರಿದೆ.
ಇನ್ನು ರಾಜ್ಯ ಕಾಂಗ್ರೆಸ್ನ ನಾಯಕರು ಇಂದು ದೆಹಲಿಯಲ್ಲಿ ಕುಳಿತು ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಂದೆ ನಡೆಸಬೇಕಾಗಿರುವಂತಹ ಯಾತ್ರೆಗಳು ಹೇಗಿರಬೇಕು, ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಹೇಗಿರಬೇಕು, ಒಟ್ಟಾರೆಯಾಗಿ ಮುಂದಿನ ಚುನಾವಣೆಗೆ ಏನೆಲ್ಲ ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆ ನಡೆಸಿದ್ದಾರೆ. ಸುಮಾರು 14 ಮಂದಿ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿಯ ಮಾಜಿ ಅಧ್ಯಕ್ಷರುಗಳು, ಹಾಗೆಯೇ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರುಗಳು, ಮತ್ತೊಂದೆಡೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರುವ ಬಿ.ಕೆ. ಹರಿಪ್ರಸಾದ್, ಹೀಗೆ ದೊಡ್ಡವರೆಲ್ಲ ಸೇರಿ ಸಭೆ ನಡೆಸಿದ್ದಾರೆ. ಆದರೆ ಈ ಸಭೆಯ ಮೂಲಕವಾಗಿ ಎಷ್ಟರ ಮಟ್ಟಿಗೆ ಪಕ್ಷ ಸಂಘಟನೆಯಲ್ಲಿ ಒಗ್ಗೂಡಿ ಸಾಗೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಝೀಕಾ ವೈರಸ್ ಪತ್ತೆಯಾಗಿದೆ. ರಾಯಚೂರಿನಲ್ಲಿ 5 ವರ್ಷದ ಬಾಲಕಿಗೆ ಝೀಕಾ ಸೋಂಕು ತಗಲಿರುವಂಥದ್ದು ಖಚಿತವಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಜ್ವರ, ವಾಂತಿ, ಭೇದಿಯಿಂದ ಈ ಬಾಲಕಿ ಬಳಲ್ತಾ ಇದ್ಲು. ಆಕೆಯ ರಕ್ತದ ಸ್ಯಾಂಪಲನ್ನು ಪುಣೆಯ ವೈರಾಲಜಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಇದೀಗ ಆಕೆಗೆ ಝೀಕಾ ವೈರಸ್ ತಗಲಿರುವಂಥದ್ದು ಖಚಿತವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಈ ವಿಚಾರದಲ್ಲಿ ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಕತಾರ್ ವಿಶ್ವಕಪ್ ಟೂರ್ನಿ ಈಗ ಸೆಮಿಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಈ ನಡುವೆ ಕ್ವಾರ್ಟರ್ ಫೈನಲ್ನಲ್ಲಿ ವಿಶ್ವದ ದಿಗ್ಗಜ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಇದ್ದಂತಹ ಪೋರ್ಚುಗಲನ್ನು ಮೊರೊಕ್ಕೊ ಮಣಿಸಿ ಸೆಮಿಫೈನಲ್ಗೆ ತಲುಪಿದೆ. ಇದೀಗ ಮೊರೊಕ್ಕೊ ಜನರು ವಿಶ್ವಕಪ್ ಗೆದ್ದಷ್ಟೇ ಸಂಭ್ರಮದಲ್ಲಿದ್ದಾರೆ. ಗುರುವಾರದಂದು ನಡೆಯುವಂತಹ ಫ್ರಾನ್ಸ್ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನು ನೋಡೋದಕ್ಕೆ ಮೊರೊಕ್ಕೊ ಮಾತ್ರವಲ್ಲ, ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಮೊರೊಕ್ಕೋದ ಜನ ಕತಾರ್ನತ್ತ ಪ್ರಯಾಣಿಸ್ತಾ ಇದ್ದಾರೆ. ಇನ್ನು ಮೊರೊಕ್ಕೊ ಫುಟ್ಬಾಲ್ ತಂಡದ ಯಶಸ್ಸಿನ ರಹಸ್ಯದ ಬಗ್ಗೆಯೂ ಕೂಡ ಭಾರೀ ಚರ್ಚೆ ನಡೀತಾ ಇದೆ. ಮೊರೊಕ್ಕೊ ಫುಟ್ಬಾಲ್ ತಂಡದ ಎಲ್ಲ ಆಟಗಾರರ ಕುಟುಂಬಸ್ಥರು ಟೂರ್ನಮೆಂಟ್ ಆರಂಭದಿಂದಲೇ ಕತಾರ್ನಲ್ಲಿದ್ದರು. ಮೊರೊಕ್ಕೋದ ಪ್ರತಿ ಪಂದ್ಯಕ್ಕೂ ಅವರು ಹಾಜರಾಗ್ತಾ ಇದ್ರು. ಸ್ಟೇಡಿಯಂನಲ್ಲಿ ತಮ್ಮ ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ರು. ಮೊನ್ನೆ ಪೋರ್ಚುಗಲ್ ಜೊತೆಗೆ ಪಂದ್ಯ ಗೆದ್ದಾಗಲೂ ಮೊರೊಕ್ಕೊ ಆಟಗಾರನೊಬ್ಬ ತಾಯಿಯ ಜೊತೆಗೆ ಗ್ರೌಂಡ್ನಲ್ಲಿ ಸಂಭ್ರಮಿಸಿರುವಂತಹ ದೃಶ್ಯ ವೈರಲ್ ಆಗಿದೆ. ಇನ್ನು ಸೆಂಟ್ರಲ್ ಅಮೆರಿಕದ ಗ್ವಾಟೆಮಾಲಾದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು ಆಗಸದೆತ್ತರಕ್ಕೆ ಲಾವಾರಸ ಚಿಮ್ತಾ ಇದೆ. ಗ್ವಾಟೆಮಾಲಾದಲ್ಲಿ ವಿಮಾನಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಗ್ವಾಟೆಮಾಲಾದ ಪ್ರಮುಖ ರಸ್ತೆಗಳಲ್ಲೂ ಕೂಡ ಸಂಚಾರವನ್ನು ನಿಷೇಧಿಸಲಾಗಿದೆ. 35 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ವಾಟೆಮಾಲಾ ನಗರಕ್ಕೂ ಈಗ ಈ ಒಂದು ಜ್ವಾಲಾಮುಖಿಯ ಬೂದಿ ವ್ಯಾಪಿಸಿದೆ. 2018ರಲ್ಲಿ ಇದೇ ಜ್ವಾಲಾಮುಖಿ ಸ್ಫೋಟಕ್ಕೆ 215 ಮಂದಿ ಬಲಿಯಾಗಿದ್ದರು. ಲಾವಾರಸ ನುಗ್ಗಿದ್ರಿಂದಾಗಿ ಹಲವು ಹಳ್ಳಿಗಳು ನಾಮಾವಶೇಷವಾಗಿದ್ವು. ಸೆಂಟ್ರಲ್ ಅಮೆರಿಕಾದಲ್ಲಿ 100ಕ್ಕೂ ಹೆಚ್ಚು ಜ್ವಾಲಾಮುಖಿಗಳು ಇದ್ದು ಇಲ್ಲಿನ ಜ್ವಾಲಾಮುಖಿಗಳು ಪ್ರವಾಸಿ ತಾಣ ಕೂಡ ಆಗಿವೆ. ಜ್ವಾಲಾಮುಖಿ ಸೃಷ್ಟಿಗೆ ಕಾರಣ ಏನು, ಈ ಸ್ಫೋಟಕ್ಕೆ ಏನೇನು ಕಾರಣ ಅನ್ನೋದ್ರ ಬಗ್ಗೆ ಸುದ್ದಿಯಾನ ಒಂದು ಎಪಿಸೋಡ್ನ ಮೂಲಕವಾಗಿ ವಿವರಿಸಿತು. ಅದರ ಲಿಂಕನ್ನು ಇಲ್ಲಿ ನೀಡಿದ್ದೀವಿ, ಅದನ್ನು ನೀವು ಗಮನಿಸಬಹುದು. ಇನ್ನು ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಜಮ್ಮು ಕಾಶ್ಮೀರದಲ್ಲಿರುವ ವೈಷ್ಣೋದೇವಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾರಿಗೂ ಕಾಣದಂತೆ ಜಾಕೆಟ್ ಮೂಲಕ ಮುಖವನ್ನು ಕವರ್ ಮಾಡಿದಂತಹ ಶಾರುಖ್ ಭದ್ರತಾ ಸಿಬ್ಬಂದಿ ಜೊತೆಗೆ ತೆರಳುತ್ತಾ ಇರುವಂತಹ ದೃಶ್ಯ ಈಗ ವೈರಲ್ ಆಗಿದೆ. ವೈಷ್ಣೋದೇವಿ ದರ್ಶನ ಮಾಡಿರುವಂತಹ ಶಾರುಖ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಳೆದ ತಿಂಗಳು ಶಾರುಖ್ ಖಾನ್ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾಗೂ ಕೂಡ ತೆರಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದರು. ಇದು ನ್ಯೂಸ್ ಶೋದ ಮೂಲಕವಾಗಿ ಇದ್ದಂತಹ ಸುದ್ದಿಗಳು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಯನ್ನು ಪ್ರತಿನಿತ್ಯ ನಿಮಗೆ ನ್ಯೂಸ್ ಶೋದ ಮೂಲಕವಾಗಿ ತೋರಿಸ್ತಾ ಹೋಗ್ತೀನಿ. ಸುದ್ದಿಯನ್ನು ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಹಾಗೆಯೇ ಈ ಸುದ್ದಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ನಮಸ್ಕಾರ.